ಹಾಯ್ ಗೆಳೆಯರೆ, ಇಂಡಿಯಾದಲ್ಲಿ ರೆಡಿ ಆಗ್ತಾ ಇರೋದು ವಿಶ್ವದ ಅತಿ ದೊಡ್ಡ ಉದ್ದವಾದ ಎಕ್ಸ್‌ಪ್ರೆಸ್ ವೇ. ಅದು ಬೇರೆ ಯಾವುದೂ ಅಲ್ಲ, ದಿಲ್ಲಿ ಮುಂಬೈ ಎಕ್ಸ್‌ಪ್ರೆಸ್ ವೇ. ಇದು ನಮ್ಮ ಭಾರತ ದೇಶದ ರಾಜಧಾನಿ ಮತ್ತು ಭಾರತ ದೇಶದ ಆರ್ಥಿಕ ಕೇಂದ್ರವಾಗಿರುವ ಮುಂಬೈಗೆ ಕನೆಕ್ಟಿವಿಟಿ ಕೊಡುತ್ತದೆ. ಇದು ನಮ್ಮ ದೇಶಕ್ಕೆ ಈಗ ಒಂದು ಗೋಲ್ಡನ್ ರೋಡ್ ಅಂತ ಇದಕ್ಕೆ ಹೆಸರಿಡ್ತಾ ಇದ್ದಾರೆ. ಯಾಕಂದರೆ ಇದು ಅಷ್ಟು ಇಂಪಾರ್ಟೆಂಟ್ ಆದ ಒಂದು ಎಕ್ಸ್‌ಪ್ರೆಸ್ ವೇ. ಈ ಎಕ್ಸ್‌ಪ್ರೆಸ್ ವೇ ಇದೇ ವರ್ಷ ಡಿಸೆಂಬರ್ಗೆ ರೆಡಿ ಆಗುತ್ತೆ, ಅಂದರೆ ಡಿಸೆಂಬರ್ 2025ಕ್ಕೆ ರೆಡಿ ಆಗುತ್ತೆ ಅಂತ ನಮ್ಮ ಸರ್ಕಾರ ಹೇಳಿದ್ದಾರೆ. ಸೊ ಬನ್ನಿ, ಈ ಎಕ್ಸ್‌ಪ್ರೆಸ್ ವೇ ಎಲ್ಲಿಂದ ಪ್ರಾರಂಭವಾಗುತ್ತೆ ಮತ್ತು ಎಲ್ಲೆಲ್ಲಿ ಹಾದು ಹೋಗುತ್ತೆ, ನಮ್ಮ ದೇಶದಲ್ಲಿ ಯಾವ್ಯಾವ ರಾಜ್ಯಗಳು ಬರುತ್ತೆ ಮತ್ತು ಎಷ್ಟು ಕಿಲೋಮೀಟರ್ ಬರುತ್ತದೆ ಯಾವ ರಾಜ್ಯದಲ್ಲಿ, ಸಂಪೂರ್ಣ ವಿವರವನ್ನು ನಿಮಗೆ ಈ ವಿಡಿಯೋನಲ್ಲಿ ಹೇಳ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ದಿಲ್ಲಿ ಮತ್ತು ಮುಂಬೈ ಎಕ್ಸ್‌ಪ್ರೆಸ್ ವೇ ಸರಿಸುಮಾರು 1350 ಕಿಲೋಮೀಟರ್ನಷ್ಟು ಇರುತ್ತದೆ. ಈ ಎಕ್ಸ್‌ಪ್ರೆಸ್ ವೇ ರೆಡಿ ಆದರೆ 12 ಗಂಟೆ ಒಳಗೆ ಮುಂಬೈನಿಂದ ದಿಲ್ಲಿನಿಂದ ಮುಂಬೈಗೆ ಬೈ ರೋಡು ರೀಚ್ ಆಗಬಹುದು. ಇದು ಈಗ ಇರುವುದು ಆಲ್ರೆಡಿ ಹೈವೇ ಇದೆ ಇಲ್ಲಿ, ಆದರೆ ಈ ಹೈವೇನಲ್ಲಿ ನಾವು ಟ್ರಾವೆಲ್ ಮಾಡಿದರೆ 24 ಗಂಟೆಗಳು ಬೇಕು. ಸದ್ಯಕ್ಕೆ ಈಗ ಟ್ರಾವೆಲ್ ಮಾಡ್ತಾ ಇರೋದು ಪ್ರತಿಯೊಂದು ಗಾಡಿಗಳು. ಈ ಹೈವೇ ರೆಡಿ ಆದ ತಕ್ಷಣ ಈ ದಿಲ್ಲಿ ಮುಂಬೈ ಎಕ್ಸ್‌ಪ್ರೆಸ್ ವೇ ರೆಡಿ ಆಗುತ್ತಲ್ಲ, 12 ಗಂಟೆಗಳು ಆಗುತ್ತೆ, ಅರ್ಧ ಟೈಮ್ ಉಳಿತೆ. ಮತ್ತು ಸರಿಸುಮಾರು ಏನಿಲ್ಲ ಅಂದರೂ 1000 ಕಿಲೋಮೀಟ್ರ್ ಟ್ರಾವೆಲ್ ಟೈಮ್, ಅಂದರೆ ಕಿಲೋಮೀಟ್ರಷ್ಟು ಟ್ರಾವೆಲ್ ಏನು ರೋಡ್ ಇದೆಯಲ್ಲ ಅದನ್ನು ಕಡಿಮೆ ಆಗುತ್ತೆ. ಅಂದರೆ ಇದು ಶಾರ್ಟ್ ಆಗಿ ರೆಡಿ ಆಗ್ತಾ ಇದೆ ಮತ್ತು ಎಕ್ಸ್‌ಪ್ರೆಸ್ ವೇ ಇದು. ಈ ಎಕ್ಸ್‌ಪ್ರೆಸ್ ವೇ ಎಲ್ಲಿಂದ ಪ್ರಾರಂಭವಾಗುತ್ತೆ ಅಂದರೆ ದಿಲ್ಲಿಯ ನೋಯ್ಡಾ ಫ್ಲೈಓವರ್ ಅಂತ ಇದೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ದಿಲ್ಲಿಯ ನೋಯ್ಡಾ ಫ್ಲೈಓವರ್ನಿಂದ ದಿಲ್ಲಿಯಲ್ಲಿ ಟೋಟಲು 12 ಕಿಲೋಮೀಟ್ರ್ ಈ ಎಕ್ಸ್‌ಪ್ರೆಸ್ ವೇ ಟ್ರಾವೆಲ್ ಮಾಡುತ್ತೆ, ಅಂದರೆ ಚಲಿಸುತ್ತದೆ. ಎರಡನೇ ರಾಜ್ಯ ದಿಲ್ಲಿ ಆದಮೇಲೆ ಹರಿಯಾಣದಲ್ಲಿ ಇದು ಸರಿಸುಮಾರು 129 ಕಿಲೋಮೀಟರ್ನಷ್ಟು ಇದು ಹೋಗುತ್ತೆ ಹರಿಯಾಣ ರಾಜ್ಯದಲ್ಲಿ. ನೆಕ್ಸ್ಟು ಬರೋದು ರಾಜ್ಯ ರಾಜಸ್ಥಾನದಲ್ಲಿ ಈ ಎಕ್ಸ್‌ಪ್ರೆಸ್ ವೇ ಸರಿಸುಮಾರು 373 ಕಿಲೋಮೀಟರ್ನಷ್ಟು ಹೋಗುತ್ತದೆ. ಮತ್ತು ಇದು ಆದಮೇಲೆ ಮಧ್ಯಪ್ರದೇಶದಲ್ಲಿ ಇದು ಬರುತ್ತದೆ ಎಕ್ಸ್‌ಪ್ರೆಸ್ ವೇ. ಮಧ್ಯಪ್ರದೇಶದಲ್ಲಿ 244 ಕಿಲೋಮೀಟರ್ನಷ್ಟು ಇದು ಚಲಿಸುತ್ತದೆ. ಈ ಎಕ್ಸ್‌ಪ್ರೆಸ್ ವೇ ಇಲ್ಲಂಗಿಂತ ಜಾಸ್ತಿ ಯಾವ ರಾಜ್ಯದಲ್ಲಿ ಚಲಿಸುತ್ತದೆ ಅಂದರೆ ಅದು ಗುಜರಾತ್ ರಾಜ್ಯದಲ್ಲಿ. ಇದು ಗುಜರಾತ್ ರಾಜ್ಯದಲ್ಲಿ 424 ಕಿಲೋಮೀಟರ್ನಷ್ಟು ಹೋಗುತ್ತದೆ ಈ ಎಕ್ಸ್‌ಪ್ರೆಸ್ ವೇ. ಮತ್ತು ಮಹಾರಾಷ್ಟ್ರ ಕೊನೆಯದಾಗಿ, ಮಹಾರಾಷ್ಟ್ರದಲ್ಲಿ ಟೋಟಲು 171 ಕಿಲೋಮೀಟರ್ ಇದು ಬರುತ್ತದೆ. ಈ ಎಕ್ಸ್‌ಪ್ರೆಸ್ ವೇದಲ್ಲಿ ಕೆಲವು ಪ್ರಮುಖ ನಗರಗಳು ಬರುತ್ತವೆ. ಮೊದಲಿಂದು ಗುರುಗ್ರಾಮ, ವಡೋದರ ಮತ್ತು ಸೂರತ್. ಇದು ಇಂಪಾರ್ಟೆಂಟ್ ನಗರಗಳು. ಇವು ಏನಿದೆಯಲ್ಲ, ಇದು ತುಂಬಾ ಎಕನಾಮಿಕ್ ಹಬ್ಗಳಾಗುತ್ತಿವೆ. ಈ ಎಕ್ಸ್‌ಪ್ರೆಸ್ ವೇ ಈಗ ಓಪನ್ ಆಯ್ತಂದರೆ ನೀವು ನಂಬೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಎಕನಾಮಿಕ್ ಬೂಸ್ಟ್ ಸಿಗುತ್ತೆ ನಮ್ಮ ದೇಶಕ್ಕೆ. ಸರಕು ಸಾಗಣೆಗಳಲ್ಲಿ ಈ ನಮ್ಮ ಇದು ಏನದು ಲಾಜಿಸ್ಟಿಕ್ ಕಾಸ್ಟ್ ತುಂಬಾ ಕಡಿಮೆ ಆಗುತ್ತದೆ. ಮಹಾರಾಷ್ಟ್ರದ ಜವಾಹರ್ಲಾಲ್ ನೆಹರು ಪೋರ್ಟ್ಗೆ ಇದು ತುಂಬಾ ಫಾಸ್ಟ್ ಕನೆಕ್ಟಿವಿಟಿ ಕೊಡುತ್ತದೆ. ಈ ಎಕ್ಸ್‌ಪ್ರೆಸ್ ವೇ ಈಗ ಎಲ್ಲಿ ಓಪನ್ ಆಗಿದೆ ಅಂದರೆ ಈಗ ಆಲ್ರೆಡಿ ಸ್ವಲ್ಪ ಕೆಲಸ ಅಂತೂ ಮುಗಿತಿದೆ ಆಲ್ರೆಡಿ. ಈಗ ಎಲ್ಲಿ ಸ್ವಲ್ಪ ಓಪನ್ ಆಗಿದೆ ನೋಡೋಣ ಬನ್ನಿ. ಹರಿಯಾಣದಲ್ಲಿ ಇದು ಸದ್ಯಕ್ಕೆ ಓಪನ್ ಆಗಿದೆ. ಸೋನ್ಹಾ ಒಂದು ಜಾಗದಿಂದ ಸೌದಾ ರಾಜಸ್ಥಾನದವರೆಗೆ ಇದು ಓಪನ್ ಆಗಿದೆ. ಯಾವಾಗ ಓಪನ್ ಆಗಿದೆ ಅಂದರೆ 2023 ಫೆಬ್ರವರಿಯಲ್ಲಿ ಇದು ಆಲ್ರೆಡಿ ಓಪನ್ ಆಗಿದೆ. ಮತ್ತು ದೌದಾಸ್ನಿಂದ ಸವಾವಿ ದಾಮೋದರ ಇದು ರಾಜಸ್ಥಾನದಲ್ಲಿ ಇದೂ ಎಕ್ಸ್‌ಪ್ರೆಸ್ ವೇ ಓಪನ್ ಆಗಿದೆ. ನೀವು ಮ್ಯಾಪ್ನಲ್ಲಿ ನೋಡ್ತಾ ಇರ್ಬೋದು ಮತ್ತು ನಿಮಗೆ ಕಾಣ್ತಾ ಇರ್ಬೋದು, ಈ ರೀತಿಯ ಒಂದು ಕ್ಲಿಯರೆಸ್ಟ್ ಎಕ್ಸ್‌ಪ್ರೆಸ್ ವೇ ಇದೆ. ಇದು ಸದ್ಯಕ್ಕೆ 4 ಗಾಡಿ ಹೋಗೋದು, 4 ಗಾಡಿ ಬರೋದಕ್ಕೆ ಇದೆ. ಅಂದರೆ ಸದ್ಯಕ್ಕೆ ಇದು 8 ಲೈನ್ ಇದೆ. ಆದರೆ ಫ್ಯೂಚರ್ನಲ್ಲಿ ಇಷ್ಟು ಜಾಗವನ್ನು ಆಲ್ರೆಡಿ ಇದರಲ್ಲಿ ಎಕ್ಸ್ಪ್ಲೈನ್ ಅಂದರೆ ಆಲ್ರೆಡಿ ಜಾಗ ತೊಗೊಂಡಿಟ್ಟಿದ್ದಾರೆ. ನೋಡಿರಿ, ಬಾಜು ಕಾಣ್ತಿರ್ಬೋದು ನಿಮಗೆ. ಟೋಟಲ್ 8 ಗಾಡಿ ಹೋಗೋದಕ್ಕೆ, 8 ಗಾಡಿ ಬರೋದಕ್ಕೂ ಈ ರೀತಿಯ ಪ್ಲ್ಯಾನ್ ಆಲ್ರೆಡಿ ಇದನ್ನು ರೆಡಿ ಮಾಡಿದ್ದಾರೆ ಇವರು, ನಮ್ಮ ಸರ್ಕಾರ. ಅಂದರೆ ನೋಡಿ, 16 ಗಾಡಿ ಒಮ್ಮಲಿಗೆ ಹೋಗೋದು ಬರೋದು, ಈ ರೀತಿಯ ಒಂದು ಎಕ್ಸ್‌ಪ್ರೆಸ್ ವೇ ಆಗುತ್ತೆ ಇದು. ಸದ್ಯಕ್ಕೆ ಇದನ್ನು 4 ಲೈನು ಹೋಗೋದಕ್ಕೆ, 4 ಲೈನು ಬರೋದಕ್ಕೆ ಇಟ್ಟಿದ್ದಾರೆ. ಇಷ್ಟು ದೊಡ್ಡದಿದೆ ಇದು. ಎಕ್ಸ್‌ಪ್ರೆಸ್ ವೇಗಳಿಂದ ಆಗೋದು ಏನಂದರೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಏನಂದರೆ ಎಕನಾಮಿಕಿ. ಅಲ್ಲಿ ಲಕ್ಷಾಂತರ ದಂಧೆಗಳು ಓಪನ್ ಆಗುತ್ತೆ. ಈಗ ನೋಡಿ, ಒಂದು ರೋಡ್ ರೆಡಿ ಆಯ್ತಂದರೆ ಅಲ್ಲಿ ಪ್ರಾಪರ್ಟಿಗಳು ತುಂಬಾ ಬರ್ತವೆ, ಹೋಟೆಲ್ಗಳು ಓಪನ್ ಆಗುತ್ತೆ, ಟೂರಿಸ್ಟ್ ಪ್ಲೇಸ್ಗಳು ಓಪನ್ ಆಗುತ್ತೆ. ಒಂದಿಲ್ಲ ಒಂದು ಡೈರೆಕ್ಟು ಇಂಡೈರೆಕ್ಟು ಇಷ್ಟು ಇಂಡಸ್ಟ್ರಿಯಲ್ಲಿ ಬರುತ್ತೆ, ಇಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಆ ಪರಿ ಎಕನಾಮಿಕ್ ಆಗುತ್ತೆ. ಅದಕ್ಕೋಸ್ಕರ ರೋಡ್ಸ್ ತುಂಬಾ ಇಂಪಾರ್ಟೆಂಟು ನಮ್ಮ ದೇಶಕ್ಕೆ. ಈ ಎಕ್ಸ್‌ಪ್ರೆಸ್ ವೇಯಲ್ಲಿ ಟೋಟಲು 120 ಕಿಲೋಮೀಟರ್ ಮಿನಿಮಮ್ ಸ್ಪೀಡ್ ಓಡಿಸ್ಬೋದು. ನೀವು ನೋಡ್ತಾ ಇರ್ಬೋದು, ಈ ರೀತಿ ಸ್ಮೂತ್ ಇರುತ್ತೆ ಎಕ್ಸ್‌ಪ್ರೆಸ್ ವೇಗಳು. ಈಗ ತುಂಬ ಜನ ಕೇಳ್ತಾ ಇದ್ದಾರೆ, ಸ್ಟೇಟ್ ಹೈವೇಸು ಮತ್ತು ಈ ಹೈವೇಗಳು ಇದೆ ಅಲ್ರಿ ಆಲ್ರೆಡಿ, ಮತ್ತೆ ಅದಕ್ಕೆ ಎಕ್ಸ್‌ಪ್ರೆಸ್ ವೇ ಬೇಕು ಅಂತ ತುಂಬಾ ಕೇಳ್ತಾ ಇದ್ದಾರೆ. ಆದರೆ ಇದೇ ಡಿಫ್ರೆನ್ಸು ಹೈವೇಗೂ, ಸ್ಟೇಟ್ ಹೈವೇಗೂ ಮತ್ತು ಎಕ್ಸ್‌ಪ್ರೆಸ್ ವೇಗೂ. ಎಕ್ಸ್‌ಪ್ರೆಸ್ ವೇಲಿ ಲಿಮಿಟೆಡ್ ಜಾಗ ಅಷ್ಟೇ ಓಪನ್ ಇರುತ್ತೆ. ಈಗ ನೀವು ಹೈವೇದಲ್ಲಿ ನೋಡ್ತಿರ್ಬೋದು, ಸ್ವಲ್ಪ ಗಾಡಿ ಹೋಗುತ್ತೆ, ಅಲ್ಲೊಂದು ಕಟಿಂಗ್ ಪಾಯಿಂಟ್ ಇರುತ್ತೆ, ಏರೋದಕ್ಕಿರುತ್ತೆ, ಮತ್ತು ಹೀಗೆ ಮೇಲೆ ಕೆಳಗೆ ಮತ್ತು ಸ್ಟೇಟ್ ರೋಡೇ ಇರಲ್ಲ, ಅಂಕು ಡೊಂಕಾಗಿರುತ್ತೆ. ಆದರೆ ಎಕ್ಸ್‌ಪ್ರೆಸ್ ವೇಲಿ ಇದೇ ಒಂದು ಇಂಪಾರ್ಟೆಂಟು. ಇದು ಸ್ಟೇಟ್ ರೋಡ್ ಇರುತ್ತೆ.
ಯಾವಾಗಲೂ ಏರುಪೇರು ಇರಲ್ಲ ಮತ್ತು ಲೆಫ್ಟ್ ರೈಟ್ ಗಾಡಿ ಓಡಿಸೋದಿರಲ್ಲ, ಒಂದೇ ಲೆವೆಲ್ ಇರುತ್ತೆ ರೋಡ್ ಇದು, ಮತ್ತು ಸ್ಮೂತ್ ಇರುತ್ತೆ, ಒಂದೇ ಲೆವೆಲ್ ಗಾಡಿ ಓಡ್ತಾ ಇರುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. ಕೇವಲ ಒಂದು ಗೇರ್ನಲ್ಲಿ ಒಂದು ಸಲ ನೀವು ಫಿಕ್ಸ್ ಮಾಡ್ಕೊಂಡಿಟ್ರೆ ಎಲ್ಲ ಟ್ರಕ್ ಡ್ರೈವರ್ಗಳು ಸಖತ್ತಾಗಿ ಗಾಡಿಗಳು ಹೋಗುತ್ತವೆ. ಆ ರೀತಿ ಇದನ್ನು ಮೇಂಟೈನ್ ಮಾಡಿರ್ತದೆ ಎಕ್ಸ್ಪ್ರೆಸ್ ವೇ. ಮತ್ತು ಇದಕ್ಕೆ ಕಟಿಂಗ್ಗಳು ಇರಲ್ಲ. ಒಂದು ಸಲ ನೀವು ಕಟಿಂಗ್ ಒಂದು ಮಿಸ್ ಮಾಡಿದರೆ 25 ಕಿಲೋಮೀಟರ್ ಮುಂದೆ ನೆಕ್ಸ್ಟ್ ಕಟಿಂಗ್ ಸಿಗುತ್ತೆ ನಿಮಗೆ ಮಿನಿಮಮ್. ಸೊ ಈ ಎಕ್ಸ್ಪ್ರೆಸ್ ವೇನಲ್ಲಿ ಒಂದು ಸಲ ನೀವು ಈ ಎಕ್ಸ್ಪ್ರೆಸ್ ವೇ ಹಬ್ಬಿದರೆ ಮಾತಿಗೆ ನೀವು ಕೆಳಗೆ ಇಳೋ ಅವಶ್ಯಕತೆ ಇರಲ್ಲ. ಯಾಕಂದರೆ ಈ ಎಕ್ಸ್ಪ್ರೆಸ್ ವೇಲಿ ಅಲ್ಲೇ ನಿಮಗೆ ಟಾಯ್ಲೆಟ್ಸು ಮತ್ತು ಹೋಟೆಲ್ಸು, ಪೆಟ್ರೋಲ್ ಪಂಪು ಎಲ್ಲ ಮತ್ತು ಡಾಕ್ಟರ್ ಒಂದು ಹಾಸ್ಪಿಟಲ್ಗಳು ಅಲ್ಲೇ ಸ್ಪೆಷಾಲಿಟಿ ಸಿಕ್ಕಿದ್ದಾರೆ. ಆ ರೀತಿ ರೆಡಿ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ನೋಡಿ ನಾನು ತೋರಿಸ್ತಾ ಇದ್ದೀನಿ, ಈ ರೀತಿ ಇದೆ. ಮತ್ತು ಈ ಎಕ್ಸ್ಪ್ರೆಸ್ ವೇಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಇಟ್ಟಿದ್ದಾರೆ ಅಂದರೆ ನಮ್ಮ ಸರ್ಕಾರ ಇಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅಂದರೆ ಈ ಜೆಟ್ ಪೈಲಟ್ಗಳು ಇರ್ತವೆಲ್ಲ, ಈ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯ ಜೆಟ್ ಪೈಲಟ್ಗಳು ನಿಮಗೆ ಸಿಗುತ್ತದೆ. ಅಂದರೆ ಎಮರ್ಜೆನ್ಸಿ ನಾವು ಪ್ಲೇನ್ಗಳನ್ನು, ಯುದ್ಧ ವಿಮಾನಗಳನ್ನು ಇಲ್ಲಿ ಲ್ಯಾಂಡ್ ಮಾಡ್ಬೋದು. ಈ ರೀತಿಯ ಒಂದು ಫ್ಯೂಚರ್ ಪ್ಲಾನಿಂಗು ಇದರಲ್ಲಿ ಇಟ್ಟಿದ್ದಾರೆ. ನೋಡಿ ಎಷ್ಟು ಸಖತ್ತಾಗಿರುತ್ತೆ ಇದು ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳಿದುಕೊಂಡಿದ್ದೀನಿ. ಸೊ ಕನ್ನಡದಲ್ಲಿ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಿದ್ದಾರೆ ಆದರೆ ಸಬ್ಸ್ಕ್ರೈಬೇ ಮಾಡಲ್ಲ. ಪ್ಲೀಸ್ ನನಗೆ ತುಂಬಾ ಅವಶ್ಯಕತೆ ಆಗಿದೆ. ಕನ್ನಡದ ಚಾನಲನ್ನು ಯೂಟ್ಯೂಬ್ ಸಪೋರ್ಟ್ ಮಾಡಲ್ಲ. ಸೊ ಕನ್ನಡಿಗರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಮತ್ತು ಕಮೆಂಟ್ನಲ್ಲಿ ಬರೀರಿ ನೆಕ್ಸ್ಟ್ ಯಾವುದು ಟಾಪಿಕ್ ಮೇಲೆ ವಿಡಿಯೋ ಮಾಡಲಿ ಅಂತ. ನಿಮಗೂ ಯಾವುದ್ರ ಬಗ್ಗೆ ನಾಲೆಜ್ ಬೇಕು ಅದರಲ್ಲಿ ನಾನು ವಿಡಿಯೋ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ.